ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ವರ್ಕ್ ಮಾಡಬೇಕಾದ್ರೆ ಕೈಯಿಂದ ನೀಡಲ್ ಜರಿಯುತ್ತೆ, ಗ್ರಿಪ್ ಸಿಗೋ ಥರ ಏನು ಮಾಡಬೇಕು, ಹೊಸ ಟೆಕ್ನಿಕ್ ಹೇಳ್ಕೊಡ್ತೀನಿ ಅಂತ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಸಿಲ್ ಅಂತ ಒಂದು ಬಾಕ್ಸ್ ಇದೆ. ಅದರಲ್ಲಿ ಒಂದು ಎರಡು ಮಟೀರಿಯಲ್ ಇರುತ್ತೆ. ಸೊ ಅದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ. ಒಂದು ಸಾಲಿಡ್ ಮಟೀರಿಯಲ್ ಇರುತ್ತೆ. ಇದು ನಿಮಗೆ ಹಾರ್ಡ್ವೇರ್ ಶಾಪಲ್ಲಿ ಒಂದು 10 ರುಪೀಸ್ಗೆಲ್ಲ ಸಿಗುತ್ತೆ. ಸೊ ಇದರಲ್ಲಿ ಎರಡು ಕಲರ್ ಇರುತ್ತೆ. ಒಂದು ಗ್ರೇ ಕಲರ್ ಸಿಗುತ್ತೆ, ನೋಡ್ತಿರ್ಬೋದು, ನಾನು ಓಪನ್ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ ನೋಡಿ. ಒಂದು ಗ್ರೇ ಕಲರು, ನೆಕ್ಸ್ಟ್ ಇನ್ನೊಂದು ಬ್ಲ್ಯಾಕ್ ಕಲರಲ್ಲಿರುತ್ತೆ. ಎರಡನ್ನು ನಾವು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೋಬೇಕು. ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನಾನು ನೋಡ್ತಿರ್ಬೋದು, ಎರಡು ಕಲರು ಈಕ್ವಲ್ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ನಾನು 2 ನೀಡಲ್ಗೆ ಆಗುವಷ್ಟು ತೊಗೊಂಡಿದ್ದೀನಿ. ನೀವು 2 ನೀಡಲ್ಗೂ ಆಗುತ್ತೆ. ಸೊ ಅಷ್ಟು ಕ್ವಾಂಟಿಟಿನ ನಾನು ತೊಗೊಂಡಿದ್ದೀನಿ. ನೀವು 1 ನೀಡಲ್ಗೆ ಮಾಡಬೇಕಾದ್ರೆ ಅದಕ್ಕಿಂತ ನಾನು ತೊಗೊಂಡಿರೋದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ತೊಗೊಳ್ಳಿ. ನೋಡ್ತಿರ್ಬೋದು, ಚೆನ್ನಾಗಿ ಸ್ಮೂತಾಗಿ ಎರಡನ್ನೂ ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಮಾಡಿದ ತಕ್ಷಣ ನಾನು 2 ತುಂಡುಗಳಾಗಿ ಮಾಡ್ಕೊಂಡಿದ್ದೀನಿ. ಸೊ 2 ನೀಡಲ್ಗೂ ಬೇಕಲ್ಲ, ಅದರ ಸಲುವಾಗಿ ಮಾಡ್ಕೊಂಡ ತಕ್ಷಣ ನೀವು ಕೈಯಲ್ಲಿ ಈ ಥರ ನೋಡಿ, ನೀಡಲ್ಗೆ ಮುಂದೆ ಒಂದು ಸ್ವಲ್ಪ ಬಿಟ್ಟು ಅದರಿಂದ ನೆಕ್ಸ್ಟ್ ರ್ಯಾಪ್ ಮಾಡಬೇಕು. ಯಾಕಂದರೆ ಮುಂದೆ ಥ್ರೆಡ್ ತೊಗೊಳ್ಳೋಕ್ಕೆ ನಮಗೆ ನೀಡಲ್ ಬೇಕಲ್ವಾ. ಸೊ ನಾನು ಎಷ್ಟು ತೋರಿಸಿದ್ದೀನೋ ಅಷ್ಟು ನೀವು ಬಿಟ್ಟು ನೆಕ್ಸ್ಟ್ ಅದನ್ನು ರ್ಯಾಪ್ ಮಾಡ್ಕೊಳ್ಳಿ. ನಾನು ಕೈಯಲ್ಲಿ ತೊಗೊಂಡು ಫಸ್ಟು ರೋಲ್ ಥರ ಮಾಡಿ ಅದರಲ್ಲಿ ನೀಡಲ್ ಇಟ್ಬಿಟ್ಟು ತಿರ್ಗಾ ಅದನ್ನು ಚೆನ್ನಾಗಿ ರೋಲ್ ಮಾಡಿದ್ದೀನಿ. ರೋಲ್ ಮಾಡಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಅಂತ. ಕೈಗೆ ತುಂಬಾ ಗ್ರಿಪ್ ಸಿಗುತ್ತೆ ವರ್ಕ್ ಮಾಡ್ತಿರ್ಬೇಕಾದ್ರೆ. 2 ನೀಡಲ್ಲು ಮಾಡ್ತಿದ್ದೀನಿ ನಾನು. ಒಂದು ಐರನ್ ನೀಡಲ್ಲು ಆ್ಯಂಡ್ ಇನ್ನೊಂದು ಸ್ಟೀಲ್ ನೀಡಲ್ಲು, 14 ನಂಬರ್ ನೀಡಲ್ಲು. ನಾವು ಬೇರೆದ್ರಲ್ಲೂ ನಾವು ಥ್ರೆಡ್ನ ರ್ಯಾಪ್ ಮಾಡ್ಬೋದು, ಅಥವಾ ಇನ್ನೂ ಯಾವುದ್ಯಾವುದೋ ಬೇರೆ ಮೆಥಡ್ ಇದೆ. ಬಟ್ ನನಗೆ ಎಲ್ಲದರಲ್ಲೂ ಈ ಮೆಥಡೇ ತುಂಬ ಬೆಸ್ಟ್ ಅಂತ ಅನಿಸಿದ್ದು. ಯಾಕಂದರೆ ಥ್ರೆಡ್ಡಿಂದ ಮಾಡಿದ್ರೆ ಕೆಲವೊಂದು ಸಲ ಥ್ರೆಡ್ ಕಟ್ಟಾಗುತ್ತೆ, ಅದು ಕೂಡ ಪ್ರಾಬ್ಲಮೇ ಆಗುತ್ತೆ. ಸೊ ಇದರಿಂದ ಒಂದು ಸಲ ಮಾಡ್ಕೊಂಡ್ಬಿಟ್ರೆ ಲೈಫ್ ಟೈಮ್ ಆಗೋಗುತ್ತೆ, ನಮಗೆ ಏನು ಪ್ರಾಬ್ಲಮ್ ಬರೋದಿಲ್ಲ. ಆ್ಯಂಡ್ ನೀವು ನೋಡ್ತಿರ್ಬೋದು, ರೋಲ್ ಮಾಡಿಬಿಟ್ಟು ಚೆನ್ನಾಗಿ ರೋಲ್ ಮಾಡಿ ಒಂದು 5 to 10 ಮಿನಿಟ್ಸ್ ಆ ಥರ ಬಿಸಿಲಿಗೆ ಇಟ್ಬಿಡಿ. ಆಮೇಲೆ ನೋಡ್ತಿರ್ಬೋದು, ನಾನು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಅದು ರಿಮೂವ್ ಆಗೋದೇ ಇಲ್ಲ. ಮೆಟಲ್ ಥರ ಆ ಥರ ಕೂತ್ಕೊಂಡ್ಬಿಡುತ್ತೆ. ಚೆನ್ನಾಗಿರುತ್ತೆ ವರ್ಕ್ ಮಾಡೋಕ್ಕೆ, ಕೈಗೂ ಚೆನ್ನಾಗಿ ಸಿಗುತ್ತೆ. ಟ್ರೈ ಮಾಡಿ ಒಂದು ಸಲ. ಸೊ ಥ್ಯಾಂಕ್ ಯು.